ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಹಿಂದಿನ ಕಾಲದಲ್ಲಿ ನಮ್ಮ ಆಯುರ್ವೇದದಲ್ಲಿ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ಗುಣಪಡಿಸೋದಿಕ್ಕೆ ಗಿಡಮೂಲಿಕೆಗಳನ್ನು ಒಂದು ಔಷಧಿಯ ರೂಪದಲ್ಲಿ ಬಳಸ್ತಾ ಇದ್ರು. ಈ ಒಂದು ಗಿಡಮೂಲಿಕೆಗಳಲ್ಲಿರುವಂತಹ ಔಷಧೀಯ ಗುಣಗಳು ನಮ್ಮ ಎಷ್ಟೋ ಆರೋಗ್ಯ ಸಮಸ್ಯೆಗಳನ್ನು ಗುಣಪಡಿಸುವಂತಹ ಒಂದು ಶಕ್ತಿಯನ್ನು ಹೊಂದಿರುವಂಥದ್ದು. ಅದೇ ರೀತಿ ಇವಾಗಿನ ಕಾಲದ ಜನರು ಎದುರಿಸ್ತಾ ಇರುವಂತಹ ಹೆಚ್ಚಿನ ತೂಕದ ಸಮಸ್ಯೆ, ಬೊಜ್ಜಿನ ಸಮಸ್ಯೆ, ಒಬೆಸಿಟಿ ಸಮಸ್ಯೆಯನ್ನು ಕೂಡ ಈ ಒಂದು ಗಿಡಮೂಲಿಕೆಗಳನ್ನು ಬಳಸೋದ್ರಿಂದ ನಮ್ಮ ತೂಕವನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು. ನೀವು ದಿನನಿತ್ಯ ಬಳಸುವಂತಹ ಒಂದು ನಮ್ಮ ಮನೆಯಲ್ಲಿ ಸಿಗುವಂಥ ಗಿಡ ಕರಿಬೇವಿನ ಗಿಡ. ಈ ಒಂದು ಕರಿಬೇವಿನ ಎಲೆಗಳನ್ನ ಒಂದು ವಿಧಾನದ ಮುಖಾಂತರ ಬಳಸೋದ್ರಿಂದ ದಿನನಿತ್ಯ ಇದು ನಮ್ಮ ದೇಹದಲ್ಲಿ ತೂಕವನ್ನ ಇಳಿಸಿಕೊಳ್ಳೋದಕ್ಕೆ, ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಕೊಬ್ಬನ್ನ ಕರಗಿಸೋದಕ್ಕೆ ಸಹಾಯ ಮಾಡುವಂಥದ್ದು. ಈ ಎಲೆಗಳು ಕೇವಲ ನಮ್ಮ ಸಾಂಬಾರಿನ ರುಚಿಯನ್ನು ಹೆಚ್ಚಿಸೋದು ಮಾತ್ರವಲ್ಲದೆ ನಮ್ಮ ಆರೋಗ್ಯ ಸಮಸ್ಯೆಯನ್ನು ಕೂಡ ಕಡಿಮೆ ಮಾಡುವಂಥ ಶಕ್ತಿಯನ್ನು ಹೊಂದಿದೆ. ಹಾಗೆ ನಮ್ಮ ತೂಕವನ್ನು ಕೂಡ ಹತೋಟಿಯಲ್ಲಿ ಇಟ್ಕೊಂಡು ಹೋಗೋದಕ್ಕೆ ಸಹಾಯ ಮಾಡುವಂಥದ್ದು. ಹಾಗಿದ್ರೆ ಈ ಒಂದು ಕರಿಬೇವಿನ ಎಲೆಯನ್ನ ಯಾವ ರೀತಿ ಬಳಸೋದ್ರಿಂದ ಕೆಲವು ದಿನದಲ್ಲಿ ನಮ್ಮ ದೇಹದ ತೂಕವನ್ನ ಕಡಿಮೆ ಮಾಡ್ಕೊಂಡು ಹೋಗ್ಬೋದು ಅನ್ನೋ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋ ಮುಖಾಂತರ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸ್ಬೋದು. ವಿಡಿಯೋ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನೋದು ನಿಮಗೆ ಮೊದಲನೇದಾಗಿ ಬರುತ್ತೆ. ಬನ್ನಿ ಹಾಗಿದ್ರೆ ಈ ಒಂದು ಕರಿಬೇವಿನ ಎಲೆಗಳನ್ನು ಹೇಗೆ ಬಳಸೋದು ಅನ್ನೋದನ್ನ ನೋಡ್ಕೊಂಬರೋಣ. ಇಲ್ಲಿ ನಾನು ಒಂದು 15ರಿಂದ 20 ಎಲೆಗಳಾಗುವಷ್ಟು ಕರಿಬೇವಿನ ಎಲೆಗಳನ್ನು ತೆಗೆದುಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ತೊಳೆದು ತೆಗೆದಿಟ್ಕೊಳ್ಬೇಕು. ಈ ಒಂದು ಎಲೆಗಳನ್ನು ಬಳಸೋದ್ರಿಂದ ಈ ಎಲೆಗಳಲ್ಲಿರುವ ಔಷಧೀಯ ಗುಣಗಳು ನಮ್ಮ ದೇಹದಲ್ಲಿರುವ ರಕ್ತದಲ್ಲಿರುವ ಗ್ಲೂಕೋಸ್ ಮಟ್ಟವನ್ನು ಸಮತೋಲನದಲ್ಲಿರಿಸಿ ಕೊಬ್ಬನ್ನು ಕರಗಿಸೋದಕ್ಕೆ ಸಹಾಯ ಮಾಡುವಂಥದ್ದು. ಹಾಗೆ ಚಯಾಪಚಯ ಕ್ರಿಯೆ ವೇಗವನ್ನು ಹೆಚ್ಚಿಸಿ ಜೀರ್ಣಕ್ರಿಯೆಯನ್ನು ಸುಧಾರಣೆ ಮಾಡಿ ಕೊಬ್ಬನ್ನು ಸುಡೋದಕ್ಕೆ, ಬೊಜ್ಜನ್ನು ಕರಗಿಸೋದಕ್ಕೂ ಕೂಡ ಸಹಾಯ ಮಾಡುವಂಥದ್ದು. ಇಲ್ಲಿ ನಾನು ಒಂದು ಪಾತ್ರೆಗೆ ಒಂದು ದೊಡ್ಡ ಗ್ಲಾಸಲ್ಲಿ ನೀರನ್ನು ಸೇರಿಸಿ ನೀರು ಚೆನ್ನಾಗಿ ಕುದಿಯುವಾಗ ಬಿಡಿಸಿಟ್ಕೊಂಡಿರುವಂತಹ ಈ ಎಲೆಗಳನ್ನು ಹಾಕಿದ್ದೀನಿ. ಈ ಎಲೆಗಳು ನೀರಲ್ಲಿ ಚೆನ್ನಾಗಿ ಬೆರೆತು ನೀರಿನ ಕಲರ್ ಚೇಂಜ್ ಆಗೋ ತನಕ ಬಿಡಬೇಕು. ಆನಂತರ ಒಂದು ಅರ್ಧ ಇಂಚಾಗುವಷ್ಟು ಶುಂಠಿಯನ್ನು ಕಟ್ ಮಾಡಿ ಹಾಕಿದ್ದೀನಿ. ಶುಂಠಿ ನಿಮಗೆಲ್ಲ ಗೊತ್ತಿರುವ ಹಾಗೆ ತೂಕದ ಇಳಿಕೆಗೆ ತುಂಬಾ ಸಹಾಯ ಮಾಡುವಂಥದ್ದು ಇದರಲ್ಲಿರುವಂತಹ ಜಿಂಜರಾಲ್ ಅಂಶದಿಂದ. ಆನಂತರ ಒಂದು ಅರ್ಧ ಇಂಚಾಗುವಷ್ಟು ದಾಲ್ಚಿನ್ನಿ ಚಕ್ಕೆಯನ್ನು ಸೇರಿಸಿದ್ದೀನಿ. ಈ 3 ಪದಾರ್ಥಗಳು ನೀರಿನಲ್ಲಿ ಚೆನ್ನಾಗಿ ಕುದಿಬೇಕು. ಆ ಸಾರಾಂಶ ನೀರಿನಲ್ಲಿ ಚೆನ್ನಾಗಿ ಅಬ್ಸರ್ವ್ ಆಗಬೇಕು. ಅಲ್ಲಿ ತನಕ ಇದನ್ನ ಒಂದು 2ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿ. ಈ ಒಂದು ದಾಲ್ಚಿನ್ನಿ ಚಕ್ಕೆ ಮತ್ತೆ ಶುಂಠಿ ಎರಡೂ ಕೂಡ ನಮ್ಮ ದೇಹದಲ್ಲಿ ಕೊಬ್ಬನ್ನು ಕರಗಿಸೋದಕ್ಕೆ ಸಹಾಯ ಮಾಡುವಂಥ ಪದಾರ್ಥಗಳು. ಶುಂಠಿಯಲ್ಲಿರುವ ಜಿಂಜರಾಲ್ ನಮ್ಮ ದೇಹದಲ್ಲಿ ಉಷ್ಣಾಂಶವನ್ನು ಹೆಚ್ಚಿಸಿ ಕೊಬ್ಬನ್ನು ಸುಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ದಾಲ್ಚಿನ್ನಿ ಚಕ್ಕೆ ನಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡೋ ಮುಖಾಂತರ ನಮ್ಮ ಹಸಿವನ್ನು ನಿಯಂತ್ರಿಸಿ ಕೊಬ್ಬನ್ನು ಕರಗಿಸೋದಕ್ಕೆ ಸಹಾಯ ಮಾಡುವಂಥದ್ದು. ಈಗ ಈ ಒಂದು ಪಾನೀಯ ಅನ್ನೋದು ರೆಡಿಯಾಗಿದೆ. ಇದನ್ನ ಉಗುರು ಬೆಚ್ಚಗೆ ಇರುವಾಗ ಒಂದು ಗ್ಲಾಸಿಗೆ ಶೋಧಿಸಿಕೊಂಡು ದಿನನಿತ್ಯ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಇದು ನಮ್ಮ ತೂಕದ ನಿರ್ವಹಣೆಗೆ ಸಹಾಯ ಮಾಡುವಂತ ಒಂದು ಮನೆಮದ್ದಾಗಿದೆ. ಈ ಒಂದು ಬೇವಿನ ಎಲೆಗಳನ್ನು ಈ ರೀತಿಯಾದ ಒಂದು ರೀತಿಯಲ್ಲಿ ಪಾನೀಯವನ್ನು ತಯಾರಿಸಿಕೊಂಡು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ 1 ಗ್ಲಾಸ್ ಪಾನೀಯವನ್ನು ಕುಡಿಯೋದ್ರಿಂದ ಕೇವಲ ನಿಮಗೆ 5ರಿಂದ 7 ದಿವಸದಲ್ಲಿ ನಿಮ್ಮ ದೇಹದ ತೂಕದಲ್ಲಿ ನೀವು ಬದಲಾವಣೆಯನ್ನು ಗಮನಿಸಬಹುದು. ನಿಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಕೊಬ್ಬು ಕರಗುವುದನ್ನು ನೀವು ಗಮನಿಸ್ತಾ ಬರ್ಬೋದು. ಹೊಟ್ಟೆಯ ಸುತ್ತ ಇರುವ ಬೊಜ್ಜಿನ ಪ್ರಮಾಣ ಕರಗಿ ಹೊಟ್ಟೆಯ ಭಾಗ ಅನ್ನೋದು ಒಂದು ಸ್ಲಿಮ್ ಆ್ಯಂಡ್ ಫಿಟ್ ಆಗೋದನ್ನು ಕೂಡ ನೀವು ಗಮನಿಸ್ತೀರಾ. ಅಷ್ಟೊಂದು ಎಫೆಕ್ಟಿವ್ ಆಗಿ ಈ ಒಂದು ಕರಿಬೇವಿನ ಎಲೆಗಳಿಂದ ತಯಾರಿಸಿರುವಂಥ ಒಂದು ಪಾನೀಯ ಅನ್ನೋದು ನಮ್ಮ ದೇಹದಲ್ಲಿ ಕೆಲಸ ಮಾಡುವಂಥದ್ದು. ಹೇಗೆ ಅಂತ ಹೇಳಿದರೆ ಇದು ಒಂದು ಆರ್ಗ್ಯಾನಿಕ್ ಆಗಿ ಮನೆಯಲ್ಲೇ ಬೆಳೆದಿರುವ ಗಿಡ. ನ್ಯಾಚುರಲಿ ನಮ್ಮ ದೇಹದಲ್ಲಿ ಒಂದು ಒಳ್ಳೆಯ ರೀತಿಯ ಕೆಲಸವನ್ನು, ಒಂದು ಔಷಧೀಯ ಗುಣಗಳು ಸರಿಯಾದ ರೀತಿಯಲ್ಲಿ ನಮ್ಮ ದೇಹದಲ್ಲಿ ಕೆಲಸ ಮಾಡೋದಕ್ಕೂ ಕೂಡ ಸಹಾಯ ಮಾಡುವಂಥದ್ದು. ಹಾಗಾಗಿ ತುಂಬಾ ಬೇಗವಾಗಿ ಒಂದು ಎಫೆಕ್ಟಿವ್ ಆಗಿ ನಮ್ಮ ದೇಹದಲ್ಲಿ ಕೊಬ್ಬನ್ನು ಕರಗಿಸೋದಕ್ಕೆ ಈ ಒಂದು ಪಾನೀಯ ಅನ್ನೋದು ಸಹಾಯ ಮಾಡುವಂಥದ್ದು. ಇದನ್ನು ನೀವು ದಿನನಿತ್ಯ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸನ್ನು ಕುಡಿತಾ ಬನ್ನಿ. ಇದರ ಜೊತೆಯಲ್ಲಿ ಒಂದು ಹೆಲ್ದಿಯಾಗಿರುವ ಬ್ಯಾಲೆನ್ಸ್ಡ್ ಮೀಲನ್ನು ತೆಗೆದುಕೊಳ್ಳಿ. ಹೆಲ್ದಿ ವರ್ಕೌಟನ್ನು ಮಾಡಿ ಬಾಡಿಯನ್ನು ಹೈಡ್ರೇಟ್ ಆಗಿ ಇಟ್ಕೊಳ್ಳಿ.
ಇದೆಲ್ಲದರ ಜೊತೆಯಲ್ಲಿ ನಿಮ್ಮ ದೇಹದ ತೂಕವನ್ನು ನೀವು ಆರಾಮಾಗಿ ಯಾವುದೇ ರೀತಿಯ ಅಡ್ಡ ಪರಿಣಾಮ ಇಲ್ಲದೆ ಕೆಲವು ದಿನದಲ್ಲಿ ಕಡಿಮೆ ಮಾಡ್ಕೊಳ್ಬೋದು. ಹಾಗೆ ಈ ಒಂದು ಪಾನೀಯವನ್ನು ಯಾರ್ಯಾರು ತೆಗೆದುಕೊಳ್ಬಾರ್ದು ಅಂತ ನೋಡೋದಾದರೆ ಗರ್ಭಿಣಿ ಸ್ತ್ರೀಯರು, ಬಾಣಂತಿಯರು, ಚಿಕ್ಕ ಮಕ್ಕಳು, ಆರೋಗ್ಯ ಸಮಸ್ಯೆ ಇದ್ದು ಮೆಡಿಸನನ್ನು ತೆಗೆದುಕೊಳ್ತಾ ಇರುವಂಥವರು ಅಂಥವರು ಸ್ಕಿಪ್ ಮಾಡಿ, ಮತ್ತು ಎಲ್ಲರೂ ಕೂಡ ಇದನ್ನು ಬಳಸ್ಬೋದು. ಹಾಗಿದ್ರೆ ಇವತ್ತಿನ ಈ ಒಂದು ವೆಯ್ಟ್ ಲಾಸ್ ರೆಮಿಡಿ ನಿಮಗೆ ಯೂಸ್ಫುಲ್ ಅನಿಸಿದೆ, ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಟ್ರೈ ಮಾಡಿ, ಇದರಿಂದ ರಿಸಲ್ಟ್ ಸಿಕ್ಕ ಮೇಲೆ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೀಗೆ ಮತ್ತೆ ಇನ್ನಷ್ಟು ಹೊಸ ವೆಯ್ಟ್ ಲಾಸ್ ಟಿಪ್ಸ್ ರೆಮಿಡಿಗಳೊಂದಿಗೆ ಸಿಗ್ತಾ ಹೋಗ್ತೀನಿ. ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.